ಓಂ ಶ್ರೀ ಪರಮಾತ್ಮನೇ ನಮಃ. ಕಣಕಣದಲ್ಲಿ ಚರಾಚರನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮ ನಾನು ನಮಸ್ಕಾರ ಮಾಡ್ತೇನೆ. ವಿಷಯ ಏನೆಂದರೆ ವಿಜ್ಞಾನ ಭೈರವ ತಂತ್ರದಲ್ಲಿ 5,000 ವರ್ಷಗಳಿಂದ ಪ್ರಾಚೀನ ಗ್ರಂಥವಾದ ವಿಜ್ಞಾನ ಭೈರವನಲ್ಲಿ 5,000 ವರ್ಷಗಳಾದರೂ ಇವತ್ತಿನ ತನಕ ಯಾಕೆ ಅದು ಗುಪ್ತ ಆಗಿತ್ತು? ಅದನ್ನು ಅನುಸರಣೆ ಮಾಡಿಕೊಂಡರು ಯಾರು ಹೇಳಲಿಲ್ವಾ? ಇವತ್ತಿನ ತನಕ ಜನಸಾಮಾನ್ಯರ ಹತ್ರ ಸರಳ ರೂಪಿಸಿ ಯಾಕೆ ಬರಲಿಲ್ಲ? ಇದಕ್ಕೆ ಕಾರಣ ಏನು? ನಾವೀಗ ನೋಡೋಣ. ಸುಮಾರು ವಿಜ್ಞಾನ ಭೈರವ ತಂತ್ರ 112 ಧ್ಯಾನದ ಮಾರ್ಗಗಳು ಕಳೆದ ಸುಮಾರು 5,000 ವರ್ಷಗಳ ಇವತ್ತಿನ ತನಕ ವಿಶ್ವದಲ್ಲಿ ಯಾರು ಇದನ್ನು ಅನುಸರಣೆ ಮಾಡಿ ಇತಿಹಾಸ ಪರಂಪರೆ ಅನುಭವ ದೃಷ್ಟಿಯಿಂದ ಅವರು ಮಾಡಿದ ಮೇಲೆ ಇವರು ತನ್ನನ್ನು ಪ್ರಚಾರ ಮಾಡಿಕೊಳ್ಳಿಲ್ಲ. ಅವ್ರ ಗುರು ಪರಂಪರೆಯಲ್ಲಿ ಇದು ಈ ಗುರು ಶಿಷ್ಯ ಅವರ ಹತ್ರ ಗುಪ್ತವಾಗಿ ಇತ್ತು. ಅವರು ತಮ್ಮಲ್ಲಿ ಪ್ರಚಾರ ಮಾಡಿಕೊಳ್ಳಿಲ್ಲ. ಅವರ ಅನುಭವದಲ್ಲಿ ಅನುಭವ ಮಾಡಿ ಅದರಲ್ಲಿ ಲಯವಾದರು. ವಿಜ್ಞಾನ ಭೈರವ ತಂತ್ರದಲ್ಲಿ ಮಾರ್ಗದಲ್ಲಿ ನಡೆದವರು ಪ್ರಾಚೀನ ಋಷಿ ಸಿದ್ಧ ಪರಂಪರೆ, ವೇದ ಉತ್ತರ ಶೈವ ತಾಂತ್ರಿಕ ಪರಂಪರೆ, ಅಗಸ್ತ್ಯ ಮುನಿಯವರು, ದುರ್ವಾಸ ಮುನಿಯವರು, ಭೃಗು, ದತ್ತಾತ್ರೇಯ ಅವರ ತೆಮಲ್ ಸಿದ್ಧರು. ಇವರು ಉಸಿರು ಶೂನ್ಯ ದೇಹ ಚೈತನ್ಯ ಮಾರ್ಗಗಳಲ್ಲಿ ನಡೆದವರು. ಇವರು ಎಲ್ಲೆಲ್ಲ ಋಷಿಗಳು ನಾವು ಹೇಳ್ತಾ ಇದ್ರಲ್ವಾ, ಇವರೆಲ್ಲ ಉಸಿರು ಶೂನ್ಯ ದೇಹ ಚೈತನ್ಯ ಮಾರ್ಗದಲ್ಲಿ ಇವರು ನಡೆದು ಅವರು ತನ್ನ ಈಶ್ವರನ ಅನುಭೂತಿ ಮಾಡ್ಕೊಂಡ್ಬಿಟ್ರು. ಇದು ವಿಶೇಷ ಕಾಶ್ಮೀರ ಶೈವ ದರ್ಶನ ವಿಜ್ಞಾನ ಭೈರವದ ನೇರ ಪರಂಪರೆ. ಇಲ್ಲಿ ವಿಜ್ಞಾನ ಭೈರವ ತಂತ್ರವು ಶಾಸ್ತ್ರ ರೂಪದಲ್ಲಿ ಉಳಿಸಿಕೊಂಡರು. ಸೋಮಾನಂದ, ಉತ್ಕಟ, ಅಭಿನವ ಗುಪ್ತ, ಕ್ಷಮರಾಜ, ಸ್ವಾಮಿ ಲಕ್ಷ್ಮಣಜು ಆಧುನಿಕ ಕಾಲದಲ್ಲಿ ಇವರು 112 ಧ್ಯಾನಗಳ ಅನುಭವ ತತ್ವ 2ರಲ್ಲೂ ವಿವರಿಸಿದರು. ಅವರು ನಾಥ್ ಸಂಪ್ರದಾಯದಲ್ಲಿ ಮಚೇಂದ್ರನಾಥ್ ಅವರು, ಗೋರಖನಾಥ್ ಅವರು, ಚರ್ಪಟ್ನಾಥ್ ಅವರು ಕುಂಡಲಿನಿ, ಪ್ರಾಣ, ಶೂನ್ಯ, ಧ್ಯಾನ, ವಿಜ್ಞಾನ ಬರ ಅನೇಕ ಸೂತ್ರಗಳಲ್ಲಿ ಇವರು ಜೀವಂತವಾಗಿ ಇರಿಸಿದರು. ಇದೇ ಪ್ರಕಾರ ಸಿದ್ಧಯೋಗಿ ಕಾಯಸಿದ್ಧಿ ಅವರು, ಭೋಗರು ಅವರು, ಪಟ್ಟಿನತ್ತಾರು ಅವರು, ಕೋರ್ಕೊಕ್ಕರು ದೇಹವನ್ನೇ ಪರಮಾತ್ಮ ಸಾಧನೆ ಮಾಡಿದವರು, ದೇಹತಂತ್ರ ಸೂತ್ರವನ್ನು ಅನುಸರಿಸಿದವರು. ಅವರು ಬೌದ್ಧ, ವಜ್ರಾಯನ ಮತ್ತು ಜೈನ್ ಪರೋಕ್ಷವಾಗಿ ನಾಗಾರ್ಜುನ, ಪದ್ಮಸಂಭವ, ಬೋಧಿಧರ್ಮ, ಜೈನ್ ಗುರುಗಳು ಅವರು ಕ್ಷಣ ಜಾಗೃತಿ, ಶೂನ್ಯ ಧ್ಯಾನ, ವಿಜ್ಞಾನ ಭೈರವ ಶೂನ್ಯ ಸೂತ್ರಗಳಿಗೆ ಸಮಾನ. ಇವರು ಮೊದಲಿನಿಂದ ವಿಜ್ಞಾನ ಭೈರವದಲ್ಲಿ ಕ್ಷಣ ಜಾಗೃತಿ, ಶೂನ್ಯ ಧ್ಯಾನ. ಅವರು ಸೂಫಿ ಸಂತರು ಅನುಭವ ಮಟ್ಟದಲ್ಲಿ ಅವರು ಮನ್ಸೂರ್ ಅಲ್ಲಾ ಹಲೀಜ್ ಅವರು, ಜಲಾಲುದ್ದೀನ್ ರೂಮಿ ಅವರು, ರುಬಿಯಾ ಬ್ರೂಸಿ ಪ್ರೇಮ, ಉಸಿರು, ಲಯ ತಂತ್ರದ ಅನುಭವ ಮಾಡಿದರು. ಅವರು ಭಕ್ತಿ ಸಂತರು ಅನುಭವಾತ್ಮಕವಾಗಿ ಬಸವಣ್ಣವರು, ಅಲ್ಲಮ ಪ್ರಭು, ಮೀರಾಬಾಯಿ, ಕಬೀರ್ ನಾನು ಕರಗುವಿಕೆ ಭಾವಧ್ಯಾನದ ಮೂಲಕ ಭೈರವ ಸ್ಥಿತಿಯಲ್ಲಿ ಬಂದಿದ್ದರು. ನಾನು ಕರಗುವಿಕೆ, ನಾನು ಮನೆ ಅಹಂಕಾರ ಕರಗುವಿಕೆ, ಅಲ್ಲಿ ಇವರು ಪರಮಾತ್ಮನ ಹತ್ತಿರ ಹೋಗೋದು ಮಾಡಿದರು. ಆಧುನಿಕ ಯುಗದಲ್ಲಿ ಆದರೆ ರಮಣ ಮಹರ್ಷಿಯವರು ಸ್ವವಿಚಾರ, ನಿಸರ್ಗದತ್ತ ಮಹಾರಾಜು ಅವರು ಇದರಲ್ಲೇ ಓಶೋರವರು ಇದ್ದಾರೆ. ಮಧ್ಯಪ್ರದೇಶದ ಗಢವಾಡ ತಹಸೀಲಿನ ನರಸಿಂಹಪುರ ಜಿಲ್ಲೆಯವರು ಎಲ್ಲಿ ಇದ್ದಾರೆ. 112 ಧ್ಯಾನಗಳ ವಿವರಣೆಯನ್ನು ಮಾಡಿದರು. ಅವರು ಇದೇ ಪ್ರಕಾರ ಜೆ ಕೃಷ್ಣಮೂರ್ತಿ ಆಂಧ್ರ ಪ್ರದೇಶದ ಮದನಪಲ್ಲಿಯಲ್ಲಿ ಹುಟ್ಟಿ ಇವರು ಇದನ್ನು ಅನುಸರಣೆ ಮಾಡಿದರು. ಭೈರವನ ವಿಜ್ಞಾನ ಭೈರವ ತಂತ್ರನ ಅನುಸರಣೆ ಇವರು ಮಾಡಿದರು. ವಿಜ್ಞಾನ ಭೈರವನ ಸಾಮಾನ್ಯ ಮನುಷ್ಯರಿಗೆ ಇವರು ತಲುಪಿಸಿದರು. ಈ ಮಾರ್ಗದಲ್ಲಿ ನಡೆದವರಲ್ಲಿ ಬಹುಪಾಲು ತಮ್ಮ ಹೆಸರನ್ನು ಬಿಡಿಸಿಕೊಂಡರು. ಸನ್ಯಾಸಿಯಂತೆ ಬದುಕಿಲ್ಲ ಬೇಕೆಂದಿಲ್ಲ, ಮನೆ ಕುಟುಂಬದಲ್ಲಿ ಇದ್ದರೂ ವಿಜ್ಞಾನ ಭೈರವ ತಂತ್ರ ಒಂದು ಧರ್ಮವಲ್ಲ, ಒಂದು ಪಂಥವಲ್ಲ, ಒಂದು ಗುಪ್ತ ಮಾರ್ಗವಾಗಿದೆ. ಅದನ್ನೇ 5,000 ವರ್ಷಗಳ ಹಿಂದೆ ಭಾರತ, ಟಿಬೆಟ್, ಚೀನಾ, ಮಧ್ಯ ಏಷ್ಯಾ, ಪರ್ಷಿಯಾ ವಿವಿಧ ಹೆಸರಲ್ಲಿ ಅದರ ಒಂದೇ ಅನುಭವಕ್ಕಾಗಿ ಭೈರವ ಸ್ಥಿತಿಯ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಇದನ್ನು ಭೈರವನ ಹೀಗೆ ನಾವು ನೋಡೋಣ. ಪ್ರಾಚೀನ ಗ್ರಂಥ ಭೈರವದಲ್ಲಿ ಶಿವನು ಯಾವ ರೀತಿ ಪಾರ್ವತಿಗೆ ಉಪದೇಶ ಕೊಟ್ಟನು, 112 ವಿಧಿಗಳಲ್ಲಿ ಮೊದಲಿನಿಂದ ನಾವು ಪ್ರಾರಂಭದಿಂದ ನೋಡೋಣ. ಯಾವ ರೀತಿ ಶಿವನು ಉತ್ತರ ಕೊಡ್ತಾರೆ, ಪಾರ್ವತಿ ಯಾವ ಪ್ರಶ್ನೆ ಕೊಡ್ತಾರೆ ಅಂತ ನೀವು ಪ್ರತಿಯೊಬ್ಬರು ಬುದ್ಧಿಯನ್ನು ಹೊರಗೆ ಇಟ್ಟು ಅವರು ಧ್ಯಾನದಿಂದ ಅನುಸರಣೆ ಮಾಡಿದರೆ, ಧ್ಯಾನದ ಅನುಭವ ಮಾಡಿದರೆ ನೀವು ಆತ್ಮ ಸಾಕ್ಷಾತ್ಕಾರ ಮಾಡುವುದಕ್ಕೆ ನೀವು ಯೋಗ್ಯರಾಗಿದ್ದೀರಾ. ಓಂ ಶ್ರೀ ಪರಮಾತ್ಮನೇ ನಮಃ.